ನಮಸ್ತೆ ಎಲ್ಲರಿಗೂ. BPL ಕಾರ್ಡ್ ಬಗ್ಗೆ ರಾಜ್ಯ ಸರ್ಕಾರ ಈ ವರ್ಷ ತೆಗೆದುಕೊಂಡ ರದ್ದು ಮಾಡುವ ನಿರ್ಧಾರದ ಬಗ್ಗೆ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಆದೇಶ ಹೊರಡಿಸಿದ್ದು, ಸುಮಾರು 22 ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದ್ದು, ಅದು ಆನಂತರ ರಾಜಕೀಯ ಪಕ್ಷಗಳ ವಾಗ್ವಾದಕ್ಕೆ ಒಳಗಾಗಿದ್ದು, ಈ ರದ್ದು ಮಾಡುವ ಕ್ರಮದಿಂದ ಸುಮಾರು ಬಡ ಜನರು ತಮ್ಮ ಕಾರ್ಡನ್ನು ಕಳೆದುಕೊಂಡಿದ್ದಾರೆ ಅನ್ನುವ ಆಕ್ರೋಶಕ್ಕೆ ಸರ್ಕಾರ ತುತ್ತಾಗಿದ್ದು, ಇದರ ವಿವಾದವು ಪ್ರಾರಂಭವಾಗಿ ಸರ್ಕಾರವು ತಾತ್ಕಾಲಿಕ ಸ್ಥಗಿತಗೊಳಿಸಿತ್ತು. ನಿಯಮ ಪ್ರಕಾರ ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿಸುವಂತಹ ಕುಟುಂಬದವರು ಮಾತ್ರ ಈ ಕಾರ್ಡ್ ಹೊಂದಲು ಅನರ್ಹರು ಅನ್ನುವ ನಿಯಮ ಇರಬೇಕಾಗಿತ್ತು. ಆದರೆ ಈಗಾಗಲೇ ಹೆಚ್ಚಿನ ಬಡಜನರು ಕೂಡ ಇದನ್ನು ಕಳೆದುಕೊಂಡಿದ್ದಾರೆ ಅನ್ನುವುದು ಇದರ ಮುಖ್ಯ ವಿವಾದವಾಗಿತ್ತು. ಈಗ ಇದರಿಂದಾಗಿ ಸರ್ಕಾರವು ಎಚ್ಚೆತ್ತುಕೊಂಡಿದ್ದು ಇದನ್ನು ಪರಿಷ್ಕರಣೆ ಮಾಡಲು ಯೋಚಿಸಿದೆ. ಹಾಗೆಯೇ BJP ಸರ್ಕಾರ ಪ್ರತಿಪಕ್ಷದ ಟೀಕೆಗೆ ಒಳಗಾಗುವುದನ್ನು ತಪ್ಪಿಸಲು ಸಿದ್ದರಾಮಯ್ಯ ಸರ್ಕಾರ ಇದರ ಬಗ್ಗೆ ಕೆಲವೊಂದು ಪ್ರಕ್ರಿಯೆಗಳನ್ನು ತರಲು ಯೋಚಿಸಿದೆ. ಅದು ಈ ರೀತಿ ಇದೆ. ಇದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಹೊಸ 3 ಸೂಚನೆಗಳನ್ನು ಹೊರಡಿಸಿದ್ದು, ಅದು ಈ ರೀತಿ ಇವೆ. ಸರ್ಕಾರಿ ನೌಕರರು ಮತ್ತು ತೆರಿಗೆ ಪಾವತಿಸುವವರು ಹೊರತುಪಡಿಸಿ ಉಳಿದ ಯಾರು BPL ಕಾರ್ಡನ್ನು ಕಳೆದುಕೊಳ್ಳಬಾರದು ಅನ್ನುವ ಆದೇಶವನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ. ಎರಡನೆಯದಾಗಿ, ನ್ಯಾಯಸಮ್ಮತವಾಗಿ ಅರ್ಹರಾಗಿದ್ದರೂ ಕೂಡ ಅವರ ಕಾರ್ಡನ್ನು ಒಂದು ವೇಳೆ ರದ್ದು ಮಾಡಿದ್ದರೆ ಅದನ್ನು ಮರುಸ್ಥಾಪಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಮೂರನೇದಾಗಿ, ವಿನಾಕಾರಣ BPL ಕಾರ್ಡಿಗೆ ಅರ್ಹರಾದವರನ್ನು ಕೂಡ BPL ಕಾರ್ಡು ಹೊಂದದಂತೆ ಅವರ ಕಾರ್ಡನ್ನು ರದ್ದು ಮಾಡಿದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಆದೇಶವನ್ನು ಖಡಕ್ಕಾಗಿ ಹೊರಡಿಸಲಾಗಿದೆ. ಈ ಆದೇಶಗಳನ್ನು ಮುಖ್ಯಮಂತ್ರಿಯವರು ಸರ್ಕಾರದ ಪರವಾಗಿ ಹೊರಡಿಸಿರುವುದರಿಂದ BPL ಕಾರ್ಡ್ ರದ್ದುಪಡಿಸುವಿಕೆಯ ಪ್ರಕ್ರಿಯೆಯು ನ್ಯಾಯಸಮ್ಮತವಾಗಿ ನಡೆಯಲಿದೆ ಎನ್ನುವುದನ್ನು ಸರ್ಕಾರವು ತನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದು, ಅದೆಷ್ಟೋ ಬಡ ಕುಟುಂಬಗಳಿಗೆ ಇದರಿಂದ ನೆರವಾಗಲಿದೆ ಎನ್ನುವ ಭರವಸೆಯನ್ನು ನಾವು ಹೊಂದಬಹುದು. ಎಲ್ಲರಿಗೂ ಶುಭವಾಗಲಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಾಯ್. ಟೇಕ್ ಕೇರ್.